ರಾಜ್ಯಾದ್ಯಂತ ಕೂಡ ಎಲ್ಲಾ ತಾಲೂಕುವಾರು ಮುಷ್ಕರಗಳಿದ್ದಾವೆ. ಆ ದೇಶಾದ್ಯಂತ ಕೂಡ ಮುಷ್ಕರದಲ್ಲಿ ಎಲ್ಲಾ ಕಡೆ ಭಾಗವಹಿಸಿದರೆ ಏನಿವತ್ತು ಕೇಂದ್ರ ಸರ್ಕಾರ ತುಂಬಾ ಧೋರಣೆ ತೋರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾವುದಕ್ಕೆ ಆಗ್ಲಿ ಇವತ್ತು ರೈತರನ್ನ ಬೀದಿಗಿಳಿಸಿದೆ. ಇವತ್ತು ದೇವನಹಳ್ಳಿಯಲ್ಲಿ ನೋಡ್ಬೋದು ನಾವು ಉದಾಹರಣೆಗೆ, ಅವರು ಏನು ಬೇಕು ಅಂತ ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷಗಳಿಂದ ಆಳ್ವೆ ಮಾಡ್ಕೊಂಡು ಬಂದಿರೋ ಒಂದು ಜಮೀನನ್ನ ಇವತ್ತು ಅರೆಸ್ಟ್ ಮಾಡಾಕ್ತಾ ಇದ್ದಾರೆ. ಮತ್ತೆ ಇವತ್ತು ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಇವತ್ತು ರೈತರೆಲ್ಲ ಕೂಡ ಕಾಳ ಸಂತೆನಲ್ಲಿ ಇವತ್ತೇನು ತರಕಾರಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಕಷ್ಟಪಟ್ಟು ಬೆಳೆ ಮಾಡ್ತಾರೆ ಆಗ್ಲಿ ಅದನ್ನೆಲ್ಲ ತಂದು ರೋಟಿಗೆ ಸುರಿಯುವಂತ ಒಂದು ಸ್ಥಿತಿಗೆ ಇವತ್ತು ಸರ್ಕಾರಗಳು ನಮ್ಮನ್ನ ತಂದಿದೆ. ಬರೀ ಅವರ ಕಚ್ಚಾಟ ಬಿಟ್ರೆ ಜನಗಳ ಬಗ್ಗೆ ಯೋಚನೆ ಮಾಡೋ ಸ್ಥಿತಿನ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಇಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಎಲ್ಲಾ ಕಾರ್ಮಿಕರು ಕೂಡ ಇವತ್ತು ಎಲ್ಲ ಹಕ್ಕುಗಳನ್ನ ಅವರು ಕಿತ್ಕೊಂಡಿದ್ದಾರೆ. ಏನು ಇವತ್ತು ಅವರು ನಮಗೆ ಕಾರ್ಮಿಕರ ಬಗ್ಗೆ ಅವರು ಒಂದು ಚೂರು ಕೂಡ ಒಲವಿಲ್ಲ. ಇವತ್ತೆಲ್ಲ ಕಾರ್ಪೊರೇಟರ್ ಕಡೆ ಅವರು ಒಲವಿದೆ. ಕಾರ್ಪೊರೇಟರ್ಗಿರೋಷ್ಟು ಒಂದು ಬೆಲೆ ಇವತ್ತು ಕಾರ್ಮಿಕರಿಗಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಸಾಕಷ್ಟು ಜನ ಒಂದು ಸಾಮೂಹಿಕವಾಗಿ ಹತ್ಯೆಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿದೀವಿ. ಇವತ್ತು ಏನು ಸಾಂಕೇತಿಕವಾಗಿ ದೇಶಾದ್ಯಂತ ಕೂಡ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ಕೂಡ ಇಲ್ಲಿ ಅರೆಸ್ಟ್ ಆಗ್ತೀವಿ ನಾವು ಮುಂದೆ ಹೋಗುದಿಲ್ಲ ಅಂತ ಹೇಳ್ತಾ ಸರ್ಕಾರಕ್ಕೆ ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಿವಸ ಇಡೀ ರಾಜ್ಯಾದ್ಯಂತ ಇಡೀ ನಮ್ಮ ಭಾರತದ ಎಲ್ಲ ಕಡೆನೂ ಇವತ್ತು ಜಂಟಿ ಒಕ್ಕೂಟ, ಕಾರ್ಮಿಕ, ರೈತ, ದಲಿತ ಎಲ್ಲ ನಾವು ಜಂಟಿ ಹೋರಾಟ ಮಾಡಬೇಕಂದ್ರೆ ಇವತ್ತು ನಮ್ಮ ಕೂಲಿ ಕಾರ್ಮಿಕರಿಗೆ 26,000 ವೇತನವನ್ನು ಹೆಚ್ಚಿಸಬೇಕು. ಮತ್ತೆ ರೈತ ಬೆಳೆದಿರುವಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ನೀವು ಕಾರ್ಪೊರೇಟ್ರಿಗೆ ಒಲವಲ್ಲಿ ಮಾಡೋದು, ಇವು ಸರ್ಕಾರಗಳು ಮಾಡುವಂತ ನಿಯಮಾವಳಿಗಳು ತಪ್ಪಿದು. ಆದ್ರೆ ನಮ್ಮ ರೈತರು, ಕಾರ್ಮಿಕ ಮತ್ತೆ ದಲಿತ ಎಲ್ಲ ಸಂಘಟನೆ 100 ಸಂಘಟನೆ ಇವತ್ತು ಒಂದಾಗಿ ನಾವು ಜಂಟಿ ಹೋರಾಟ ನಮ್ಮ ಪಾಗೋಡ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಇದು ಯಶಸ್ವಿ ಆಗಬೇಕು. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಂಥ ರೈತರ ಮೇಲೆ ಕಾರ್ಪೊರೇಟರ್ನ ಒಲವಣೆ ಮಾಡಿ ಇವತ್ತು ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇದೇ ಮುಂದುವರೆದೆ ನಾವು ಒಂದು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಕೇಂದ್ರ ಮಟ್ಟದಲ್ಲಿ ಆಗಿರ್ಬೋದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಮಾಡಬೇಕಾಗ್ತೈತೆ. ಮತ್ತೆ ಇಲ್ಲೇ ಮೊನ್ನೆ ಬೇನಲ್ಲಿ ನಡೆದಿದ್ದು ಘಟನೆ ಹೇಳ್ಬೇಕಾದ್ರೆ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಹೋರಾಟ ಮಾಡುವಂತವ್ರನ್ನ ಅರೆಸ್ಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ 170 ಭಾಗ ರೈತರು ಇದ್ದಾರೆ. ಅಂತವ್ರನ್ನೆಲ್ಲ ಹಿಡಿದು ನೀವು ಅರೆಸ್ಟ್ ಮಾಡ್ತೀರಿ ಅಂದ್ರೆ ಸರ್ಕಾರಗಳ ನಿಯಮಾವಳಿಗಳು ಸರಿಯಿಲ್ಲ. ತಕ್ಷಣ ನೀವು ಇಂಥವನ್ನ ಕಾನೂನನ್ನ ಜಾರಿಗೆ ತರಬಾರ್ದು. ಕಾರ್ಪೊರೇಟರ್ನ ನೀವು ವಜಾ ಮಾಡಬೇಕು. ನಮ್ಮ ರೈತರಿಗೆ ಭೂಮಿಯನ್ನ ರಕ್ಷಣೆ ಮಾಡಿ ಆ ಅನ್ನ ಬೆಳೆದು ಒಂದು ದೇಶಕ್ಕೆ ಕೊಡ್ತಾ ಇದ್ದಾನೆ ಅಂತ ರೈತರನ್ನ ನೀವು ರಕ್ಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಪಾಗೋಡ ತಾಲೂಕಿನ ಎಲ್ಲ 100 ಸಂಘಟನೆ ಮತ್ತೆ ಕಾರ್ಮಿಕ, ರೈತ, ದಲಿತ ಎಲ್ಲ ನಾವು ಒಕ್ಕೂಟ ಒಂದು ಸೇರ್ತಾ 7 ಮಾತುಗಳನ್ನು ಮಾತಾಡಿ ನಮ್ಮ ಪಾಗೋಡ ತಾಲೂಕು ಮಾಧ್ಯಮದವ್ರ ಮುಂದೆ ಹೇಳಿ ಮುಖ್ಯದ ಎಸಿಟಿ ಮತ್ತು ಎಸ್ಕೆಎಂ ಹೋರಾಟದ ಸುಮಾರು ಎಲ್ಲ ಅಂಗನವಾಡಿ ಶಿಕ್ಷಕ ಬೆಲೆ ಇಲ್ಲ. ಕನಿಷ್ಠ ಅವ್ರ ವೇತನ 26,000 ಕೊಡ್ಬೇಕು. ಮಹಿಳೆಯರಿಗಾಗಿರ್ಬೋದು, ಮತ್ತೆ ಫ್ಯಾಕ್ಟರಿ ವರ್ಕರ್ಸ್ಗೆ 35,000 ಕೊಡ್ತಾರೆ. ಇದು ಯಾವ ರೀತಿ ಕೊಡ್ತಿದ್ದಾರೆ? ಅದಾನಿ ಅಂಬೋನಿಗೆ 15 ಲಕ್ಷ ಕೋಟಿ ಮನ್ನಾ ಮಾಡ್ತಾರೆ ಸರ್ಕಾರಗಳು. ಇದು ಯಾವ ರೀತಿ ಹೇಳ್ರಿ? ಇದು ನ್ಯಾಯನಾ? ಇದು ನ್ಯಾಯ ಹೇಳ್ರಿ?
ಯಾವ ರೀತಿ ಮಾಡ್ತಿದ್ದಾರೆ. ಕಾರ್ಮಿಕರಿಗೆ 1 ಲಕ್ಷ ಮನ್ನಾ ಮಾಡಕ್ಕೆ ಇರುತ್ತೆ ಇಲ್ಲ ಸರ್ಕಾರಗಳಿಗೆ. ಇವರು ಮೋದಿ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಇದಾಗಿರ್ಬೋದು. ಯಾವ ಮಾಡ್ತಿದ್ದಾರೆ? ಮಹಿಳೆಯರಿಗೆ ಏನು ಭದ್ರತೆ ಇದೆಯಾ? ಮತ್ತೆ ಕಾರ್ಮಿಕರಿಗೆ ಏನು ಭದ್ರತೆ ಇದೆಯಾ? ಹಮಾಲಿಗೆ ಏನು ಭದ್ರತೆ ಇದೆಯಾ? ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಏನು ಭದ್ರತೆ ಇದೆಯಾ? ಸಂಘಟಿತ ಕಾರ್ಮಿಕರಿಗೆ ಭದ್ರತೆ ಇದೆಯಾ? ಮತ್ತೆ ರೈತರಿಗೆ ಏನು ಭದ್ರತೆ ಇದೆಯಾ? ರೈತರಿಗೆ ಏನು ಮಾಡ್ತಾ ಇಲ್ಲ. ರೈತ ಕನಿಷ್ಠ ಸಾಲ ಮನ್ನಾ ಮಾಡ್ತಾ ಇಲ್ಲ. ಮತ್ತೆ ಕಾರ್ಮಿಕ ಕೋಡು 29 ಕೋಡ್ ಇದ್ರೆ 4 ಕೋಡ್ ಮಾಡಿದ್ದಾರೆ ಮೋದಿ ಸರ್ಕಾರ. ಇದು ಯಾವ ಸರ್ಕಾರ? ಇದು ಯಾವ ರೀತಿ? ಯಾವ ನ್ಯಾಯ ಇದು? ಹೇಳ್ರಿ ಇದು. ನಾವು ಇದಕ್ಕೆಲ್ಲ ಖಂಡಿಸ್ತಾ ಎಚ್ಚರಿಕೆ ಕೊಡ್ತಾ ನಾವೇನು ಅರೆಸ್ಟ್ ಆಗಿಲ್ಲ, ನಾವು ಜೀವ ಹೋಗಿಸಂತಿಲ್ಲ. ನಾವು ಇದನ್ನ ಮತ್ತೆ ಕಾರ್ಮಿಕ ಕೋಡ್ಗಳಾಗ್ಲಿ ಮತ್ತು ರೈತ ವಿರೋಧಿ ನೀತಿಗಳಿಗಾಗಲಿ ನಾವು ವಿರೋಧ ಮಾಡುತ್ತಾ ಎಚ್ಚರಿಕೆ ಕೊಡ್ತಾ ಈ ಸರ್ಕಾರವನ್ನು ಇಂಕಿಲಾಂ ಚಿಂತ Yes.